ಒಂದೇ ಇರೋದು. ಓ ಅವಳು ಬೆಳಗ್ಗೆನೆ ಮಾಡ್ಕೊಂಡ್ಬಿಡ್ತಿದ್ಲು. ನಮ್ ಕೃಷ್ಣ ಅತ್ತ ಹೋಗಿದ್ದ, ಎಣ್ಣೆ ಎಲ್ಲ ಹಚ್ಕೊಂಡು ಆಯಪ್ಪ ನೀರು ಇಕ್ಕಣ ಹೋಗು, ಇನ್ನ ಅದ್ ಕೊಡು ಇದ್ ಕೊಡು ಅಂತಾನೆ ಇರ್ತಾನೆ. ಅದಕ್ಕೆ ಅವ್ರು ಸ್ನಾನ ಆದ್ಮೇಲೆ ಮಾಡ್ಕೊಂತೀನಿ ಅತ್ತೆ ಅಂದ್ಲು. ಇನ್ನು ಯಾಕೆ ಬೆಳಗ್ಗೆನೆ ನಾನು ನೀರು ಇಕ್ಕಬಿಟ್ಟಿದ್ನಲ್ಲ, ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿದೆ ನಾನೇನೆ. ಬಂದು ಪೂಜೆ ಮಾಡ್ತಾಳೆ. ಅಲ್ಲ ಈ ಪಾಟಿ ಎಲ್ಲ ತರಕಾರಿ ಮಸ್ತಾಗೆಲ್ಲ ತಗೊಬಂದು ಹಬ್ಬ ಬಲ್ಜೋರಾಗಿ ಮಾಡ್ತಿದ್ದಿ ಹೇಳ್ಬಿಟ್ಟಕ್ಕ. ತರಕಾರಿ ಯಾಕೆ ಇನ್ನ 2 ದಿವಸ ಏನ್ ತರಕಾರಿ ಏನ್ ಬಳಸ್ತೀವಿ, ಇನ್ನ ಒಬ್ಬಟ್ಟಿನ ಸಾರಿ ಇರ್ತತೆ. ನಾಳಿಕಿನ್ನ ಬಾಡು ಬಳೆ ಅಂತಂದ್ರೆ ಅದು ನಿಂತೋಗ್ತತೆ. ಇನ್ನ 2-3 ದಿವಸ ಏನ್ ತರಕಾರಿ ಬಳಸ್ಕೊಂಬಲ್ಲ. ಏನಂದ್ರೆ ಪ್ಯಾಟ್ಗೆ ಹೋಗಿದ್ರಲ್ಲ, ಅದಕ್ಕೆ ಒಂದಕ್ಕಿಂತ ತಕೊಬರ್ರಿ ಅಂತ ಹೇಳ್ದೆ ಅಷ್ಟೇ. ಲಕ್ಷ್ಮಿ ಅವಳಲ್ಲಮ್ಮ, ದಿನ ಏನಾನ ಒಂದಿಟ್ಟು ಪಲ್ಯಗಿಲ್ಲ ಮಾಡ್ಕೊಂಡು ತಿನ್ಲಿ ಅಂತ. ಹ್ಞೂ ಹೇಳು, ದಿನ ಸೊಪ್ಪಿನ ಸಾರು ಬಸ್ಸಾರಿ ತಿನ್ಸಕ್ಕಾಗ್ತದ? ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕು ಅವಳು ಇವಾಗ. ಏನ್ ಪ್ರೇಮಳಕ್ಕ ಚೆನ್ನಾಗಿದ್ದೀಯಾ? ಹೂ ಕಣಿ ಅಮ್ಮಯ್ಯ ಜಾನಕಿ. ಬಾರಿ, ಎಲ್ಲಿ ಲಕ್ಷ್ಮಿ ಕಾಣ್ತಾ ಇಲ್ಲ? ಅಡ್ಗೆ ಮನೆಗೆ ಅವ್ರೆ. ಬಾರಿ ಅಮ್ಮಯ್ಯ ಜಾನಕಿ, ಕಾಯಿ ತುರ್ದಿಕ್ಕಿದ್ದೀನಿ ನೋಡಿ, ತಗೊಂಡೋಗ್ ಬಾ. ಬೆಲ್ಲ ಎಲ್ಲ ಕುಟ್ಕೊಂಡೇನೆ ಅಮ್ಮಯ್ಯ, ಏಲಕ್ಕಿ ಕಾಯಿ ಕೊಡು, ಕುಟ್ಕೊಡ್ತೀನಿ. ಹ್ಞೂ ಕುಟ್ಕೊಂಡಿದ್ದೀನಿ ಹೇಳಮ್ಮ, ತಗೊಂಡೋಗ್ ಬಾ, ಕಾಯಿ ತುರ್ದಿದ್ದೀನಿ. ಆಗಲೇ ಜಾನಕಿ ಬರೋದಲ್ವೇ ಮಂತಕ್ಕೆ? ಸಾಯಂಕಾಲ ಕಡೆಯಿಂದ ಹಂಗೆ ಅಡ್ಡಾಡ್ಕೊಂಡು ಬಾರಿ, ನಮ್ಮನೆಗೆ ಒಂದಿಟ್ಟು ಊಟ ಮಾಡ್ಕೊಂಡು ಬರೀವಂತೆ. ಆಯ್ತು ಹೇಳಕ್ಕ, ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿವ್ರಂತೆ ಇರ್ರಿ. ಇಲ್ಲೇ ಅಮ್ಮಯ್ಯ ಕಾಯಿ ಇರ್ಲಿಲ್ಲ, ಹಂಗೆ ಒಂದಿಟ್ಟು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಎಲ್ಲರೂ ನೋಡಿ ಖುಷಿ ಆಯ್ತು ಕಣೆ. ನಾವು ಇಲ್ಲೇ ಹಬ್ಬ ಮಾಡೋಣ ಅಂತೇಳಿ ಬಂದೆ. ಮದ್ವಿಗೆ ಬಂದೋಳು ಇಲ್ಲಿ ಬರೋಣ ಅನ್ಕೊಂಡಿದ್ದೆ, ಬರಕ್ ಆಗ್ಲಿಲ್ಲ, ಹಂಗೆ ಹೋಗಿದ್ನಲ್ಲ. ಅದಕ್ಕೆ ಇನ್ನೇನು ಪುಟ್ಟಮ್ಮವ್ರ ಮನೆಗೆ ಬರ್ಬೇಕು ಅಂತ ಹೆಂಗೂ ಬಂದಿದ್ರು ಅತ್ತ, ಅವ್ರ ಜೊತೆಗೆ ಅದೇ ಬಂದೆ ಅತ್ತ. ಹೋಗ್ಲೇಳಿ, ಏನ್ ತಪ್ಪಿಲ್ಲ, ಇಲ್ಲೇ ಹಬ್ಬ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಯಜಮಾನ್ರು ಬರ್ಲಿಲ್ವೇನು? ನಾಳೆ ಬರ್ತಾರೆ ಪ್ರೇಮಳಕ್ಕ, ನಮ್ಮ ಭಾವನ ಅವ್ರಿಬ್ರು ಬರ್ತಾರೆ. ಬರ್ಲಿ ಬರ್ಲಿ. ಮರಿ ಎಲ್ಲ ಕಡಿತಾರೆ. ಆಮೇಲೆ ಚೆನ್ನಾಗಿದ್ದೀರಲ್ಲ? ನಮ್ಮ ಎಲ್ಲ ಚೆನ್ನಾಗಿದ್ದಾರೆ. ಇನ್ನೇನು ನನ್ನ ಸೊಸೆನೂ ಬರ್ತಾಳೆ ಮಗಿನ ಕರ್ಕೊಂಡು. ಹೌದಾ? 9 ತಿಂಗಳೈತೆ, ವರ್ಷದಾಗ ಕಳಿಸ್ತಾರಂತೆ. ಇನ್ನು 3 ತಿಂಗಳೈತೆ. ನಾನು ಅಲ್ಲೇ ಬಿಟ್ಟಿದ್ದೀನಿ. ಅಯ್ಯೋ ಮಗಿನ ನೋಡ್ಕೊಂಬಕ್ಕಾಗಲ್ಲ, ಏನಿಲ್ಲ, ಅಲ್ಲೇ ಸಾಕು ಕಳಿಸ್ತಾರೆ 1 ವರ್ಷದ ತಕ. ಇನ್ನೊಂದು 3 ತಿಂಗಳು ಬಿಟ್ಕೊಂಡು ಬರ್ತಾರಮ್ಮ. ಈಗ ನಾನು ನಮ್ಮ ತಿಮ್ಮಣ್ಣ ಇಬ್ರೆ. ಹೋಗ್ಬೇಡ್ರಿ, ಏನಕ್ಕೆ ಮಾಡಕೋದ್ರಿ, ಇಲ್ಲೇ ಮಾಡಿದ್ರಾಗಿತ್ತಲ್ಲನಮ್ಮ. ಅಯ್ಯೋ ಅವಳು ಹಬ್ಬಳೆ ಆದ್ರೂ ಮಾಡ್ಕೊಂತಾಳೆ, ತಗೊಳಮ್ಮ. ಹೇಳಿ ಅಮ್ಮಯ್ಯ ಜಾನಕಿ, ವರ್ಷಕ್ಕೊಂದು ಹಬ್ಬದಾಗೆ ನಮ್ಮನೆಗೆ ಒಂದಿಟ್ಟು ಒಲೆ ಉರಿಯೋದ್ಬೇಡ್ವೇನೆ, ಒಬ್ಬರು ಸುಟ್ಟು ದೀಪ ಚದ್ಬೇಡ್ವಿ. ನಾನು ಏನ್ ಬೇಳೆ ಸ್ಯಾನೆ ಹಾಕಿಲ್ಲ, 1 1/4 kg ಅಷ್ಟು ಹಾಕಿದ್ದೀನಿ. 1 ಹೊತ್ತು ಬಟ್ಟಾದ್ರೂ ಸಾಕು ನಮ್ಮಿಬ್ರಿಗೆ. ಇನ್ನ ಏನನ್ ಬೇಕಾದ್ ತಕೊಂಡೋಗಿ. ನೋಡಿ ತರಕಾರಿ ಐತಿ, ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಐತಿ. ಏನನ್ ಬೇಕಾದ್ ತಕೊಂಡೋಗು. ಆಯ್ತು ಹೇಳ್ಬಿಟ್ಟಕ್ಕ. ಎಲ್ಲಿನ್ನ ಬೀಗ್ರೆಲ್ಲ ಬರ್ತಾರೆ ಅಂತಂದೆ, ಯಾರು ಬರ್ಲಿಲ್ಲ. ಬರ್ಲಿ ತಕೊಳ್ಳಿ, ನಿಧಾನಕ್ಕೆ ಬರ್ಲಿ, ಏನು ಆತರ ಇಲ್ಲ. ಹೆಂಗ ಜಾನ್ಕಂಬಿರೋದ್ಕೆಲ್ಲ ಮಾಡ್ಕೊಂತಾಳೆ. ಕಣೆ ಪ್ರೇಮಿಳಮ್ಮ, ಪಾಪ ನೆನ್ನೆಗಿಂದ ಒಂದೇ ಸಮಕೆ ಮಾಡ್ತಾಳೆ. ಆಗ ವೀಣಮ್ಮ ಬಂದ್ಲು ನೋಡು. ಬಾರಿ ಅಮ್ಮ, ಎಲ್ಲ ಹೊಂದಿಸ್ಕೊಂಡಿದ್ದೀನಿ, ಬಿರ್ಬಿರು ಪೂಜೆ ಮಾಡು. ಇರತ್ತೆ ನೈವೇದ್ಯಕ್ಕೊಂದ ಡಪ್ಪಟ್ ಸುಡ್ಲಿ. ಯಮ್ಮ ಆಯ್ತು, 2 ಸುಟ್ಟು ಕೊಡ್ತೀನಿ, ದೀಪ ಹಚ್ಚಕ್ಕೆ ಹೇಳ್ರಿ. ಪ್ರೇಮಿಳಕ್ಕ ಊಟ ಮಾಡ್ಕೊಂಡೋಗಿ ಬಂತಿರು. ಇಲ್ಲ ಇಲ್ಲ ವೀಣಮ್ಮ, ಬತ್ತೀನಿ ತಕ. ನಾನು ಹಬ್ಬ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಪುಟ್ಟಕ್ಕ. ಸಾಯಂಕಾಲ ಕಡೆಯಿಂದ ಹಂಗ ಅಡ್ಡಾಡ್ತೀನಿ ಬಾರಿ. ಆಯ್ತು ಹೇಳಿ ಬರ್ತೀನಿ ಪುಟ್ಟಕ್ಕ. 1-2 ಬೋಂಡ ಇರ್ಸಿರು. ನಾನು ಬೋಂಡ ಗಿಂಡ ಏನು ಮಾಡಲ್ಲ, ಹೆಸರು ಬೇಳೆನು ಬೋಂಡ ಇರ್ಸಿರು, ಬಂದು ತಿಂತೀನಿ. ಹೋಗಿ ಊಟನೇ ಮಾಡಿವಂತೆ. ಈಗ ಮಾಡ್ಕೊಂಡು ಉಂಡ್ಬಿಡಿ, ರಾತ್ರಿ ಕಿಲ್ಗೆ ಬಾರೆ ಊಟಕ್ಕೆ. ಸರಿ ಆಯ್ತು. ಆಗಲೇ ಅಮ್ಮಯ್ಯ ಪುಟ್ಟಮ್ಮೆ ಬೀಗ್ರು ಬಂದ್ರು ನೋಡಿ. ಬಂದ್ರೇನತ್ಗೆ ಅಮ್ಮೆ ಮಂಗಳಮ್ಮ, ಬರ್ರಿ. ಚೆನ್ನಾಗಿದ್ದೀರಾ? ಕಣಮ್ಮ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಾ? ಕಣ ಅಮ್ಮಯ್ಯ ಚೆನ್ನಾಗಿದ್ದೀನಿ. ಎಲ್ಲಿ ನಿಮ್ಮ ಅಮ್ಮ ಬರ್ಲಿಲ್ವೇ? ಅಮ್ಮ ಅನ್ನೇನೆ ಊರ್ಗೆ ಹೋಯ್ತು ಕಣಮ್ಮ. ಅದ್ಯಾಕ ಅಮ್ಮಯ್ಯ, ಹಬ್ಬಕ್ಕೆ ಇರ್ಸ್ಕೊಂಡು ಹಬ್ಬ ಮಾಡಿ ಉಂಬಕ್ಕೆ ಕಳ್ಸೋದಲ್ದೇನೆ. ಇಲ್ಲ ಅಮ್ಮ, ಮೊನ್ನೆ ಯಾರ ತೀರೋದ್ರಂತೆ ಅವ್ರ ಊರಿಗೆ, ಹಂಗಾಗಿ ನಮ್ಮ ಮನೆಗೆ ಬಂದು ಕರ್ಕೊಂಡೋದ. ಅಯ್ಯ ಶಿವನೇ, ಪಾಪ ಕಣೆ ಅಮ್ಮಯ್ಯ. ಹಬ್ಬಕ್ಕೆ ಅಂತೇಳಿ ಅಲ್ಲೇ ಇದ್ದೇನಾ, ಪಾಪ ಅಮ್ಮ ಆಸೆ ಇಕ್ಕೊಂಡು ಊರ್ಗೆ ಹೋಗ ಅವ್ಳು ನೋಡಮ್ಮ. ಬರ್ತಾರ ತಕೊಳ್ರಿ, ಎಲ್ಲ ಮುಗಿಸ್ಕೊಂಡು ಹತ್ರದ ಕಾರ್ಯ ಎಲ್ಲ ಐತಂತೆಲ್ಲ ಮುಗಿಸ್ಕೊಂಡ್ಬೇಕಾರೆ ಕರ್ಕೊ ಬರ್ತೀನಿ. ಬೀಗ್ತಮ್ಮ, ಅಯ್ಯೋ ಬಂದಾನ ಬಂದ್ರಿ ನೆನ್ನೆಗಿಂದ ಅಯ್ಯುಟತ್ತೆ ಬರೋದು. ಅಯ್ಯೋ ಬಾ ಬೀಗ್ತಮ್ಮ, ದನ ಕರಿಗೆಲ್ಲನು ಮೇವು ನೀರು ನೀಡಿ ನೋಡಿ ಬರೋದ್ ಬೇಡ. ನೀವು ಬೇರೆ ದಿಢೀರ್ ಅಂತ ಬಂದು ಫೋನ್ ಮಾಡಿಬಿಟ್ಟು ಬರ್ರಿ ಅಂತಂದ್ರೆ ಅಲ್ಲ ಕಣ್ ಬೀಗ್ತಮ್ಮ. ನೆನ್ನೆ ಸಾಯಂಕಾಲನೇ ಹೊರಟು ಬರ್ತೀನಿ ಅಂತ, ಇನ್ನ ಮುಸ್ರೆ ಹಬ್ಬದ ದಿವಸನೇ ನಾನು ಬೆಳಗ್ಗೆನೆ ಫೋನ್ ಮಾಡಿದ್ದೀನಿ. ಸಾಯಂಕಾಲಕ್ಕೆಲ್ಲ ಬಂದು ಬಿಡ್ತೀನಿ ಅಂದೆ. ಹೊರಟ್ವಿ, ಈ ಅಪ್ಪ ಎತ್ಲ ಹೋದ್ರು, ಗೊತ್ತಾಗೋಯ್ತು. ಬರ್ರಿ, ಅಲ್ಲೇ ಯಾಕೆ ನಿಂತಿದ್ದೀರಿ, ಒಳಗೆ ಬರ್ರಿ. ಬೀಗ್ರೆ ಚೆನ್ನಾಗಿದ್ದೀರಾ? ಬೀಗ್ತಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲಾದ್ರು ಗೌಡ್ರು? ಗೌಡ್ರು ಕೆಲಸ ಇದ್ದೇ ಐತಲ್ಲ ಬೀಗ್ರೆ. ಎಲ್ಲ ಹಳ್ಳಿ ಕಟ್ಟೆ ತಕ್ಕ ಹೋಗೋರೆ, ಬರ್ತಾರ ಬರ್ರಿ. ಅಮ್ಮ ವೀಣಮ್ಮ, ನಿಮ್ಮ ಅಪ್ಪ ಅಮ್ಮ ಬಂದ್ರು ನೋಡಮ್ಮ. ಬಂದೆ ಕಾಣತ್ತೆ. ಬರ್ರಿ ಕುಕ್ಕ, ಬರ್ರಿ ಈ ಕಡೆ ಚಾಪೆ ಹಾಕಿದ್ದೀನಿ, ಕೂಕ ಹೋಗ್ರಮ್ಮ. ಇನ್ನ ನಿಮ್ಮ ಮಗಳು ಒಳಿಯ ಬೇರೆ ಬತ್ತೀನಿ ಅಂತಂದ್ರು, ಇನ್ನ ಅವ್ರು ಬೇರೆ ಇಳ್ಕೊಂಬ್ಲಿಲ್ಲ. ಬರ್ತಾರ ಹೇಳಮ್ಮ, ಪಾಪ ಅವ್ರು ಬರೋದ್ ಬೇಡ್ರಿ ಅಲ್ಲಿಂದ. ಬಾ ಬಿತ್ತೇಮ್ಮ, ಕೂಕ ಬಾಯಿ ಕಡಿಕೆ. ಬೀಗ್ರೆ ಕೂಕಡ್ರಿ, ಬಾ ಬಿತ್ತೇಮ್ಮ, ಕೂಕ ಬಾಯಿ ಕಡಿಕೆ. ಇರ್ಲೇನ್ ಬಿತ್ತೇಮ್ಮ, ಕೂಕಂತೀನಿ, ಕೂಕಡ್ರಿ ನೀವು. ಎಲ್ಲಾದ್ರು ಅಳಿಮಯ್ಯ ಸ್ನಾನಕ್ಕೆ ಹೋಗೋನು ಏನ್ ಬಂದ್ಬಿಡ್ತಾನೆ, ಆಯಪ್ಪನ ಪೂಜೆ ಮಾಡ್ತಾನಂತೆ. ಮಾಡ್ಲಿ. ಅಮ್ಮ ವೀಣಾ ಚೆನ್ನಾಗಿದ್ದೀಯನಮ್ಮ? ನಮ್ಮ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಕಣೆ ಅಮ್ಮಯ್ಯ, ನಮ್ಗೆ ಚಂದಕ್ಕೆ ಇದ್ದೀವಿ. ಎಲ್ಲ ಮುಂಚೆನೆ ಎತ್ತೋದ. ಅವನು ಊರೊಳಗೆ
ಎದಕ್ ಹೋಗನ್ ಕಣಮ್ಮ ಈ ದುಡ್ನಾಟ ಅವು ಇವು ಕಾಸ್ನಾಟ ಆಡಕ್ಕೆ. ವೀಣಾ ಚೆನ್ನಾಗಿದ್ಯಾ ಮಗಳೇ? ಅಪ್ಪ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಾ? ಹ್ಞೂ ಕಣ ವೀಣಾ ಚೆನ್ನಾಗಿದ್ದೀನಿ. ಅಮ್ಮ ಇವನಮ್ಮ ನೀರೇ ನಾನು ಕೊಟ್ಟು ಒಂದಿಟ್ಟು ಕಾಪಿನ ಟೀನ ಕೊಡ್ರಿ. ಅಯ್ಯೋ ಬೇಡ ಸುಮ್ಕಿರ್ ಬಿಗ್ತಿಯಮ್ಮ, ಇವಾಗ ಏನ್ ಕುಡಿತೀರಿ ಕಾಪಿ ಟೀ ಏನು ಬೇಡ, ಒಂದಕ್ಕಿಂತ ಊಟ ಮಾಡಿರಾಗುತ್ತೆ ಪೂಜೆ ಮಾಡಿ. ಕೂಕಳಮ್ಮ ಕಾಪಿ ಕಾಯ್ಸ್ಕೊಬತ್ತಿ ಕೂಕಳ್ರಿ. ಬೇಡವೇ ಬಿಡಮ್ಮ ನಮ್ಗೇನು ಕಾಪಿ ಟೀ ಏನು ಬೇಡ. ಆ ಬ್ಯಾಗ್ ತಗೊಬರೋಗಿಲ್ಲಿ, ಆ ಬ್ಯಾಗ್ನಾಗ ಯಾತ ಎಲ್ಲ ತಂದಿದ್ದೀನಿ, ಒಂದಷ್ಟು ಹೂವು ಎಲ್ಲ ಅವೇ ಕಣೆ, ಎಲ್ಲ ಬಾಡೋಗ್ಬಿಡ್ತವೆ. ತೆಗ್ದಿ ಕಡ್ರಿ, ಎಲ್ಲ ಮುಡ್ಕಳ್ರಿ, ಕನಕಾಂಬ್ರ ಎಲ್ಲ ಕಟ್ಟಿ ತಗೊಂಬಂದಿದ್ದೀನಿ. ಯಾಕೆ ತಗೊಬರಕ್ ಹೋದ್ರಿ ಬಿಗ್ತಿಯಮ್ಮ, ಇಲ್ಲೇ ಮಾನಾಡಿ ಹೂವು ಅವೇ ಎಲ್ಲ ಕಟ್ಟಿ ಕಟ್ಟಿ ಎಲ್ಲ ಬುಟ್ಟಿ ಒಳಗೆ ತುಂಬಿಕ್ಕ್ಯಾರೆ, ತಣ್ಣೀರ್ ಬಟ್ಟೆ ಮಾಡಿ ಒಬ್ಳನ ತಲೆಗೆ ಕಂಡ್ಲಿಲ್ಲ. ಬರೀ ಅಡುಗೆ ಮಾಡೋದು ಅದು ಇದು ಕೆಲಸದಾಗೆ ಅವ್ರೆ. ಎಲ್ಲ ಊಟ ಗೀಟ ಮಾಡಿ ರೆಡಿ ಆಗ್ತಾರ ಏನ. ಹೋಗ್ಲಿ ಬಿಡ್ರಿ, ಕೆಲಸ ಮಾಡ್ತಾವ ಅವೆಲ್ಲ ಮುಡ್ಕೊಂಡ್ರು ಆಗಲ್ಲೇನಿಲ್ಲ, ನಿಧಾನಕ್ಕೆ ಮುಡ್ಕೊಂಡ್ಲಿ. ಬಾರಿ ಬಿಡಮ್ಮ ಅಡುಗೆ ಮನೆಗೆ ನನ್ನ ಕೆಲಸ ಐತೆ, ಒಬ್ಬರು ಸುಡೋದೇನ ಜಾನ್ಕಿ ಸುಡ್ತಾವಳೆ ಕಣಮ್ಮ. ಹೂ ಕಣ್ಬಿಟ್ಟಮ್ಮ ಪಾಪ ಹುಡುಗಿ ಅಡುಗೆ ಮನೆಗೆ ಒಬ್ಬಳೆ ಒದ್ದಾಡ್ತಾವಳೆ. ಬಿಡಮ್ಮ ಎಲ್ಲ ಕಡೆಗೂ ಓಡಾಡಬೇಕು, ನಾನು ಪೂಜೆಗೆ ಅದು ಇದು ಮಾಡ್ಕೊಂಡು ಕೂಕೊಂಡಿದ್ದೀನಿ. ಆಯ್ತು ಹೇಳ್ರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ. ಬಾರಿ ಬಿಡಮ್ಮ ನಾನು ಸುಟ್ಟಾಕ್ತೀನಿ, ಅದೇನು ಕೆಲಸ ನೋಡ್ಕೊ ಹೋಗಿ ನೀನು, ಅಡುಗೆ ಮನೆಗೆ ನಾನು ನೋಡ್ಕೊಂತೀನಿ. ಈಗ ಬಂದಿದ್ದೀರಿ ವರ್ಷಣ ಕೂಕಳ್ರಿ, ಹಂಗೆ ಮಾಡ್ಕೊಂಡ್ರೆ ಆಗ್ತತೆ. ಅಯ್ಯೋ ಇನ್ನೇನು ಅಡುಗೆ ಮನೆಗೆ ಒಲೆ ಮುಂದೆ ಕೂಕಮದೆ ಅಲ್ವಾ, ಇನ್ನೇನು ಕೆಲಸ ಸುಡ್ತೀನಿ ಬಿಡ್ರಿ ನಾನು. ಅದಕ್ಕೆ ಆ ಬ್ಯಾಗ್ನ ಹೂವು ಅಂತೆ ತೆಗ್ದಿಕ್ಕದಕ್ಕೆ ಬಾಡೋಗ್ತವೆ. ಹಣ್ಣು ಗಿಣ್ಣು ಎಲ್ಲ ತಗೊಬಂದಿದ್ದೀನಿ ಬಿಗ್ತಿಯಮ್ಮ. ಮಂಜಣ್ಣು ತಿಂತಾನೆ ಅಂತಾನ, ಅವನಿಗೊಂದು ಜೊತೆ ಬಟ್ಟೆ ಬೇರೆ ತಗೊಬಂದಿದ್ದೀನಿ ನಾನು. ಯಾಕೆ ತಗೋದ್ರಿ ಬೀಗ್ರೆ, ತಂದವ್ರೆ ನೆನ್ನೆ ಲಕ್ಷ್ಮಿಗೂ ಆಮೇಲೆ ಮಂಜಣ್ಣಿಗೆಲ್ಲ ತಂದವ್ರು ಬಟ್ಟೆ. ಇರಲಿ ಬಿಡ್ರಿ, ಮಗ ಹಾಕ್ಕೊಂಡ್ಲಿ. ಮಾವ ಯಾವಾಗ ಬಂದ್ರಿ? ಬರ್ರಿ ಹೇಳಿ ಅಂದರೆ ಈಗಿನ್ನ ಬಂದು 10 ನಿಮಿಷ ಆಯಿತು. ಬರ್ರಿ, ಇವತ್ತು ಬೇರೆ ಎಣ್ಣೆ ಸ್ನಾನ ಅಲ್ವಾ ಮಾವ, ಅದಕ್ಕೆ ಲೇಟ್ ಆಗೋಯ್ತು. ಇರಲಿ ಬಿಡ್ರಿ, ನಿಧಾನಕ್ಕೆ ಮಾಡ್ಕೊಂಡ್ರಾಗುತ್ತೆ. ಅಮ್ಮ ಟೀ ಏನಾದರೂ ಕೊಡ್ರಮ್ಮ? ಬ್ಯಾಡ್ವಂತೆ ಕಣಪ್ಪ, ಹೇಳ್ದೆ ನಾನು. ಸರಿ ಹಂಗಾರೆ ನಾನೇ ಪೂಜೆ ಮಾಡ್ತೀನಿ, ನೀವೇನೋ ಕೆಲಸ ನೋಡ್ಕೊಡ್ರಮ್ಮ. ಈಗ ನೋಡ ಅಪ್ಪಯ್ಯ ಎಲ್ಲ ಒಂದು ಸಿಕ್ಕಿದ್ದೀನಿ, ಕಳ್ಸಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನಿಲ್ಲ, ಅವರು ಏನನ ನೈವೇದ್ಯಕ್ಕೆ ತಂದು ಕೊಟ್ಟಿದ್ನ ಇಕ್ಬಿಟ್ಟು ಒಂದಿಟ್ಟು ಕಡ್ಡಿ ಬೆಳಗ್ಗೆ ಹೇಳ್ಬಿರಿನ ಆರತಿ ಮಾಡು, ಎಲ್ಲರೂ ಊಟ ಮಾಡಿ ಹೊಟ್ಟೆ ಹಸ್ಕೊಂಡವ್ರು ಪಾಪ, ಮಧ್ಯಾಹ್ನ ಆತ ಬಂತು. ಅಲ್ಲ ಶೋಭಾಜಯ್ ಬರ್ತೀನಿ ಅಂತ ಹೇಳಿದ್ರು, ಅವರು ಬಂದಿದ್ರೆ ಚೆನ್ನಾಗಿರೋದು. ಅಪ್ಪಯ್ಯ ಅವ್ರು ಬಂದ್ರು ಗೊತ್ತಾಗೋತತಿ, ಅವ್ರೇನು ಪೂಜೆಗೆ ಬೇಕಾರೆ ಆಮೇಲೆ ಮಾಡ್ಕೊಂತಾರೆ. ಅವ್ನು ಜಯಕುಮಾರ ಏನು ಎಣ್ಣೆ ಗಿಣ್ಣೆ ಹಚ್ಕೊಂಡಿರ್ತಾನೋ ಎಲ್ವಾ, ಒಂದು ಸ್ವಲ್ಪ ಹುಡ್ಗಂಗೆ ಎಣ್ಣೆ ಗಿಣ್ಣೆ ಹಚ್ಚಿಸ್ಬಿಟ್ಟು ನೀರು ಒಯ್ತಾನೆ. ಹೇಳಮ್ಮ, ಬೆಳಗ್ಗೆ ಎಲ್ಲ ಆಗ್ತಾ ಬಂದೈತಿ, ಇನ್ನೇನು. ಸುಮ್ಕಿರು, ಯಾವಾಗನ ಬರಲಿ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಕೊಡ್ಲ ಮಂಗ್ಲಾರ್ತತೆ. ಹ್ಞೂ ತಗೋಬರಮ್ಮ. ಓ ಇವತ್ತು ಅಪ್ಪತ್ ನೀನೇ ಮಾಡ್ಬಿಡಪ್ಪ ಪೂಜೆನ, ಅಯ್ಯಮ್ಮನವ್ರು ಪುರ್ಸತ್ತಿಲ್ಲ ಏನಿಲ್ಲ ಅಂತ. ತಗೋಬರಮ್ಮ, ನಾನೇ ಮಾಡ್ತೀನಿ. ಅಮ್ಮ ವೀಣಮ್ಮ ತಗೊಬರ್ರಿ, ಎಲ್ಲ ಅದೇನೇನು ಮಾಡಿದ್ದೀರಾ? ಅತ್ತೆ ಬಾಳೆ ಎಲೆ ಹಾಕಿದ್ರು ತಗೊಬತ್ತೀನಿ. ಈ ಅಪ್ಪ ಬಾಳೆ ಎಲೆ ಹತ್ತಿಕ್ಕೇನೋ ಏನು ಕತೆನೋ, ಇತ್ಲಾಗ ಅವ್ ನೋಡತ್ತೆ ಬಕೆಟ್ನಾಗೆ. ಅಪ್ಪಯ್ಯ ಎಲ್ಲ ಒಂದಕ್ಕೆ ತಗೊಬತ್ತೀನಿ ನಾನು, ಬಿರಿನ ತಗೊಬರ್ರಿ, ಬಿರಿನೆಲ್ಲಾನು ಒಂದು ಇಟ್ಟಿಟ್ಟು. ಲಕ್ಷ್ಮಿ ಉಪ್ಪಾಗಿರ್ತತಲ್ವಿ, ಹೆಂಗನ ಇರ್ಲಿ ಬಿಡು, ಎಷ್ಟನ ಆಗಿರ್ಲಿ, ಅದ್ವಾಗ ನೋಡ್ಕೊಂಡು ಹಾಕಿದಿಗೆಲ್ಲ ನೈವೇದ್ಯಕ್ಕೆ ಇಕ್ಕಿದ್ಮೇಲೆ ನೋಡ ಹಾಕಮ್ಮನ. ಸ್ವಾಮಿ ನಮ್ಮಪ್ಪ ಸಾಕಾಗೋಯ್ತು, ಎಲ್ಲ ಕೆಲಸ ಆಯ್ತಲ್ಲ, ಇನ್ನೇನು ಅಡುಗೆ ಕೆಲಸ ಒಂದು ಮುಗಿದ್ಬಿಟ್ರೆ ಅಷ್ಟೇ ಕಣಕ. ಒಬ್ಬಟ್ಟು ಸುಡೋದು ಒಂದೇ ಹಿಂಸೆ ಹೇಳು, ಎಲ್ಲ ಆಗೈತೆ ಇನ್ನೇನಿಲ್ಲ. ಓಲೆ ಏನು ಅಕ್ಕ ತಂಗಿದಿರು ಕೂಕೊಂಡು ಒಮ್ಮಕ್ಕನಾಗ ಈ ಪಾಟಿ ಅಡುಗೆ ಮಾಡಿಕ್ಕಿದ್ದೀರಿ. ಮಂಗಳಮ್ಮ ಚೆನ್ನಾಗಿದ್ದೀರಾ? ಹ್ಞೂ ಕಣ ಲಕ್ಷ್ಮಿ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ಜನಕ್ಕೆ ಚೆನ್ನಾಗಿದ್ದೀನಮ್ಮ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ಯಾರ್ಯಾರು ಬಂದ್ರಿ? ಇನ್ಯಾರು ಬರ್ತಾರೆ ಅಮ್ಮಯ್ಯ? ನಾನು ನಿಮ್ಮ ಅಪ್ಪ ಇಬ್ರು ಬಂದಿದ್ದೀವಿ. ಕೂಕಡ್ರಿ, ಇನ್ನೇನು ಕುಕ್ಕಮ್ಮದು ಕೊಡ್ರಿ, ಒಬ್ಬಟ್ಟು ಗಿಬ್ಬಟ್ಟು ಸುಡೋದು ಏನೇನಿದ್ರೆ ಮಾಡ್ಕೊಡ್ತೀನಿ, ಬಿರ್ಬಿರ್ನಾಗ್ಲಿ. ಎಲ್ಲ ಆಗೈತೆ ಕಣಮ್ಮ, ಇನ್ನೇನು ಇಲ್ಲ. ಆ ಹೆಸರು ಬೇಳೆ ಒಂದು ಬೆರೆಸ್ಬೇಕಷ್ಟೇ, ತೊಗೊಬತ್ತೀನಿ ಹೋಗಿ. ನೀವು ಒಬ್ಬಟ್ಟು ಎಲ್ಲ ಸುಟ್ಬಿಟ್ರಿ, ಇವಾಗ ರಾತ್ರಿಗೆ ಆಗೋಷ್ಟು ಸುಟ್ಟಿಕ್ಕಿದ್ದೀನಿ ಕಣಮ್ಮ. ಕನ್ಕನ್ ಊಳ್ಳೆ ನಂದು ಈಟಿಟ್ ಮಿಕ್ಕೈತಿ, ಹಂಗೆ ಎತ್ತಿಕ್ಕಿದ್ದೀನಿ, ನೋಡೋಣ ಇದ್ರೆ ರಾತ್ರಿಗೆ ಬಿಸಿ ಸುಟ್ಟು ಮನೆಗೆ ಮದು. ಮತ್ತೆ ಹೋಗ್ಲಿ ಬಿಡು, ಸುಮ್ಮನೆ ಎಲ್ಲ ಈಗಲೇ ಸುಟ್ಟಿಕ್ಕದ್ ಬೇಡ. ಈಗ ಊಟಕ್ಕೆ ಆಗ್ತವೆ ಅಂದರೆ ಹಂಗೆ ಇರಲಿ, ರಾತ್ರಿಗೆ ನಾನು ಸುಟ್ಟು ಕೊಡ್ತೀನಿ. ಆಯ್ತಳಮ್ಮ. ಈಗ ಏನೇನೆಲ್ಲ ಪಲ್ಯ ಗಿಲ್ಯ ಎಲ್ಲ ಮಾಡಿದಿರಿ? ಒಬ್ಬಟ್ಟು ಮಾಡಿ ಪಾಯಸನ ಮಾಡ್ತಿದ್ದೀರಲ್ಲ ಅಮ್ಮಯ್ಯ? ಇರ್ಲಿ ತಗೊಳಮ್ಮ, ನೈವೇದ್ಯಕ್ಕೆ ಇಕ್ಬೇಕಲ್ವಾ, ಅದಕ್ಕೆ ಒಂದಿಟ್ಟು ಮಾಡಿದೀವಿ. ಕಾಯಲ್ಲಿ ಕಾಯಿ ಸಿಕ್ಕಿರಿ? ಕಣಮ್ಮ, ಬರೀ ತೆಂಗಿನಕಾಯಿ ಹಾಲೆ, ಬರೀ ಹಾಲು ಇಂಟ್ಕೊಂಡಿರೋದು, ಕಾಯಿಗೆ ಏನು ರುಬ್ಬಿಲ್ಲ. ಅದೇ ಅದಕ್ಕೆ ಕೇಳೋಣ ಅಂತ ಇದ್ದೆ. ಕಾಯಿ ಹಾಕಿ ತರ್ತಾರಿ ಇರ್ತತೆ ಅಂದ್ಬಿಟ್ಟು ಕಾಯಿಗಳೆಲ್ಲ ತುರ್ಕೊಂಡಿದ್ನಲ್ಲ ಒಬ್ಬಟ್ಟಿಗೆ, ಅವಕ್ಕೆ ನೀರು ಹಾಕ್ಬಿಟ್ಟು ಹಿಂಡ್ಕೊಂಡಿದ್ದೀನಿ, ಎಳ್ನೀರು ಎಲ್ಲ ಹಾಕಿ ಚಂದ ಕಾಯಿ ಸಿಕ್ಕಿದ್ದೀನಿ. ಒಂದಿಟ್ಟು ಸಕ್ಕರೆ ಹಾಕಿ ಬೆಲ್ಲ ಏಲಕ್ಕಿ ಹಾಕಿದ್ದೀನಿ, ಅಷ್ಟೇ ಅಲ್ವೇ? ಹ್ಞೂ ಅಷ್ಟೇ ಹೇಳು ಅಮ್ಮ, ಅಷ್ಟೇ ಹೇಳಿದ್ದು. ಪುಟ್ಟ ಮುಕ್ಕೇಳಿ ಏನೇನು ಹಾಕ್ಬೇಕು ಅಂತ ಅಷ್ಟೇ ಹೇಳಿದ್ದು. ಯಾಕಲ್ಲಿ ಮಾಡ್ತಿರ್ಲಿಲ್ವಾ ಒಬ್ಬಟ್ಟು ಎಲ್ಲ ನೀನು? ಎಲ್ಲಮ್ಮ ಮಾಡಿದೀನಿ, ಮದುವೆ ಆದ್ಮೇಲೆ ಇದೆ ಫಸ್ಟ್ ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಹಂಗಿದ್ರು ನೋಡಿ ಇಷ್ಟೆಲ್ಲ ಮಾಡಿದಿದ್ದಲ್ಲ. ಲಕ್ಷ್ಮಿ ಅಕ್ಕ ಇದ್ರಲ್ಲ ಅಮ್ಮ, ಇಲ್ಲೆಲ್ಲ ಕೇಳ್ಕೊಂಡೆ ಮಾಡ್ತಿದ್ದೀನಿ ಅವಾಗಿಂದನು. ನಾನು ಕಲಿಬೇಕಲ್ವೇನಮ್ಮ, ಎಷ್ಟು ದಿವಸ ಅಂತ ಹಿಂಗೆ ಇರಕ್ಕಾಗ್ತತಿ? ಕಲಿಬೇಕು ಅಂತ ಏನು ಕಲಿಯೋದೇನು ಬೇಕಾಗಿಲ್ಲ ಬಿಡಿ ಅಮ್ಮಯ್ಯ, ಮಾಡ್ತಾ ಅದೇ ಬಂದ್ಬಿಡ್ತತೆ ಎಲ್ಲಾನು. ಅಮ್ಮ ಅಪ್ಪ ಚೆನ್ನಾಗೈತಾ? ಮೂನೇ ಅಮ್ಮಯ್ಯ ಚೆನ್ನಾಗೈತಿ. ಕೊಡೆ ಅಮ್ಮಯ್ಯ ಜಾನಕಿ, ಆ ಹೆಸರು ಬೇಳೆ ಕೊಡು, ತೊಳ್ಕೊಬತ್ತೀನಿ, ನಾನು ಮಾಡ್ಕೊಡ್ತೀನಿ. ಅಲ್ಲೇ ಇಕ್ಕಿದ್ದೀನಿ ನೋಡಮ್ಮ, ಆ ದಬ್ಬರ್ಗೆ ನಾನು ಹಾಕಿದ್ದೀನಿ ನೋಡ್ರಿ. ಲಕ್ಷ್ಮಿ ಸಾಕು ಎದ್ದು ಬಾ ನೀನು. ಏನು ಎದ್ದೋಡ ಕೂಕೊಂಡಿದ್ದೀವಿ ಒಲೆ ಮುಂದೆ, ಬೇಡ ಅಂದ್ರು. ಅಯ್ಯೋ ಸುಮ್ಮನಿರೋದಕ್ಕೆ ಅಲ್ಲಿ ಇಲ್ಲಿ ಓಡಾಡೋದಕ್ಕಿಂತ ಸುಮ್ಮನೆ ಕೂಕೊಂಡಾದ್ಮೇಲೆ ಅಲ್ವಾ ಇಲ್ಲಿ. ಸಾಕು ಎದ್ದೋಳು ನೀನು, ಎದ್ದ ಕೈ ತೊಳ್ಕೊಬೇಕು, ಕೈಯಲ್ಲಿ ಎಣ್ಣೆ ಆಗೈತೆ, ದೇವ್ರ ಪೂಜೆ ಮಾಡ್ತಾರೆ. ಸಾಕು ಎದ್ದು ಬಾ ನೀನು, ಊಟ ಮಾಡಿವಂತೆ ಫಸ್ಟು.
ಒಂಚೂರು ತಿಂದಿರೋದು ಇನ್ನ ಕರಗಿಲ್ಲ, ಸುಮ್ಮನಿರೋದಕ್ಕೆ ಊಟ ಮಾಡೋಣ. ನೀನು ಎದ್ಬಾ, ನೀನು ಹೇಳ್ತೀನಿ ಫಸ್ಟು. ನಾನು ಅವಾಗಿಂದ ಅದನ್ನ ಹೇಳ್ತಿದ್ದೀನಿ ವೀಣಕ್ಕ. ಎದ್ದೋಳ್ತೀನಿ ಅಂತ ಅಲ್ಲೇ ಕೂತ್ಕೊಂಡವ್ರಿ. ಸುಮ್ಮನೆ ಮಾಡಿದ್ದೆ ಮಾಡ್ಕೊಂಡು ಕೂತ್ಕೊಂತ ಎಷ್ಟು ಸರಿ ಹೇಳ್ತೀನಿ ಹೇಳು. ಏನೋ ಒಂದು 4 ಒಬ್ಬರು ಸುಡ್ತಾಳೆ ಅಂತಂದು ಎಲ್ಲ ಮೊಮ್ಮಕ್ಕನ ಸುಟ್ಕೊಂಡು ಕೂತ್ಕೊಂಡವಳಿಲ್ಲಿ. ಎದ್ಬಾ ಸಾಕು. ಲಕ್ಷ್ಮಿ ಅಕ್ಕ ಹೋಗಿ ಸುಮ್ಮನೆ ಬೈತತ್ ನೋಡಿ ವೀಣಕ್ಕ. ಜಾನಕಿ ಕೊಡಿಲಿ ಎಲ್ಲ ಒಂದೊಂದು ಇಟ್ಟಿಟ್ಟು ಒಂದು ಪಾತ್ರೆ ಒಳಗೆ ಹಾಕೊಂಡು ಕೊಡು, ತಗೊಂಡೋಗಿ ಅದು ಬಿಡಿಸ್ತೀನಿ. ಆಗಳ ಸೋಬಿನು ಜಯಕುಮಾರ್ ಬಂದ್ರು. ಅತ್ತೆ ಚೆನ್ನಾಗಿದ್ದೀರಾ? ಹೂ ಕಣೆ ಅಮ್ಮಯ್ಯ ಶೋಭಾ, ಚೆನ್ನಾಗಿದ್ದೀನಿ. ಜಯಕುಮಾರ ಚೆನ್ನಾಗಿದ್ದೀನಪ್ಪ? ಹ್ಞೂಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೂ ಕಣಪ್ಪಯ್ಯ ಚೆನ್ನಾಗಿದ್ದೀವಿ. ನಿಮ್ಗೆ ಕಾಯ್ಕೊಂಡು ಕೂತಿದ್ವಿ ನೋಡು. ಎಲ್ಲ ಇವತ್ತು ಬರೋಲ್ಲ ಅನ್ಕೊಂಡಿದ್ದೆ ನಾನೇನ. ಇಲ್ಲಮ್ಮ, ಅಲ್ಲೂ ಸ್ವಲ್ಪ ಕೆಲಸ ಮುಗಿಸ್ಕೊಂಬರೋದು ಲೇಟ್ ಆಯಿತು. ಹೋಗ್ಲಿ ಬಿಡು ಸದ್ಯಕ್ಕೆ ಸರಿಯಾಗಿ ಸಮಯಕ್ಕೆ ಬಂದ್ರಿ. ನಡೀರಿ. ಏನು ಸ್ನಾನಗಿನ ಎಲ್ಲ ಮಾಡ್ಬೇಕಾ ಹೆಂಗೆ? ಸ್ನಾನ ಎಲ್ಲ ಮಾಡಿದಾರಮ್ಮ. ಅಲ್ವೇ ಇವತ್ತು ಉಗಾದಿ ಹಬ್ಬದ ದಿವಸ ಏನು ಎಣ್ಣೆ ಗಿಣ್ಣೆ ಹಚ್ಚಿದ್ದ ಇಲ್ವೇ ಹುಡುಗಂಗೆ? ಎಣ್ಣೆ ಎಲ್ಲ ಏನು ಹಚ್ಚಿಲ್ಲ ಅತ್ತೆ, ಸುಮ್ಮನೆ ಅವ್ರ ಪಡಿಗೋರು ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಇದೇ ಹತ್ರದ ಪುಟ್ಟಮ್ಮಿ, ಉಗಾದಿ ಹಬ್ಬದ ದಿನ ಹಳ್ಳೆಣ್ಣೆ ಎಲ್ಲ ಗಂಡಂಗೆ ಹಚ್ಚಿ ಮೊದಲನೇ ಹಬ್ಬ ಬೇರೆ ಅಲ್ವೇ ಉರ್ಸ ಹಿಂಗೆ ಮಾಡ್ಬೇಕು ಸೋಬಿ ನೀನು. ಬೆಳಿಗ್ಗೆನೆ ಎದ್ದು ಮಕ್ಕೇನೆ ಹುಡುಗಂಗೆ ಎಣ್ಣೆ ಎಲ್ಲ ಹಚ್ಚಿ ಒಂದರಷ್ಟು ಬಿಸಿಲಾಗಿ ನಿಲ್ಲಿಸ್ಬೇಕು. ಅಯ್ಯೋ ಎಣ್ಣೆನಾ? ಬೇಡ ಅಜ್ಜಿ, ನನಗೆ ನಿಜವಾಗ್ಲೂ ಆಗಲ್ಲ. ಆಗಲ್ಲ ಅಂತಂದ್ರೆ ಏನು ಹಬ್ಬ ಅನ್ನಿಸ್ಕೊಂತದ ಅದು? ಸುಮ್ಕಿರ ನೀರು ಇಕ್ಕಂಡ್ರೆ ಏನಂತೆ ಶೋಭಾ? ಆಮೇಲೆ ಪುಟ್ಟಮ್ಮಿ ಹೋಗಿ ಹಳ್ಳೆಣ್ಣೆ ತಗೊಬಂದು ಕೊಡಿ, ಅವಳು ಹಚ್ತಾಳೆ. ನಿಧಾನಕ್ಕೆ ಆದ್ರಾಗ್ಲಿ. ಏನು ಅವ್ರಿನ್ನ ಈಗ ಬಂದವ್ರಿ, ಹಬ್ಬಕ್ಕೆ ಅಂತ ಬಂದ್ಮೇಲೆ ಹಬ್ಬ ಹೆಂಗ್ ಮಾಡ್ಬೇಕಾ ಹಂಗೆ ಮಾಡ್ಬೇಕಪ್ಪ ನಮ್ಮ ಮನೆಗೆ. ಹೂ ಕಣೆ ಅಮ್ಮ ಶೋಭಾ, ಎಣ್ಣೆ ಕಾಯಿಸ್ಕೊ ಬರ್ತೀನಿ. ಹೆಂಗೂ ಸ್ನಾನ ಮಾಡಿದ್ದೀರಾ ಏನು? ಅಲ್ಲೇನು ಬಂದೇನು ಪೂಜೆ ಗೀಜೆ ಎಲ್ಲ ಬರಬೇಡ್ರಿ. ಆ ಹುಡ್ಗಂಗೆ ಒಂದು ಸ್ವಲ್ಪ ನೆತ್ತಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಬಿಸಿ ಸ್ನಾನಕ್ಕೆ ನೀರೆಲ್ಲ ಕಾದವಿ. ಎಲ್ಲರೂ ಉಯ್ಕೊಂಡವ್ರು, ನೀವೇ ಇರೋದು. ಆ ಹುಡ್ಗ ಉಯ್ಕೊಂಬೇಕಾದ್ರೆ ನೀನು ಒಂದೇ ನೀರು ಇಳೆ ಉಯ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ಬಾ, ಸೀರೆಗಿರ ಉಟ್ಕೊಂಡು. ಪರವಾಗಿಲ್ಲ ಬಿಡತ್ತೆ, ಇವಾಗ ಯಾಕೆ? ಮೊದಲನೇ ಹಬ್ಬ ಹೋಗಿ ಹೇಳು, ಯಾಕೆ ಹಿಂಗೆ ಆಡ್ತಿ? ಏನಿಲ್ಲ ನಾಚಿಕೆನ? ಅಪ್ಪಯ್ಯ ನೀನೇ ನಾಚಿಕೆ ಬೇಡ, ಹೋಗಪ್ಪಯ್ಯ. ಸುಮ್ಕೆ ಎಣ್ಣೆ ತಗೊಬಂದು ಚಂದ ಕಚ್ಕೊಂಡು ಸ್ನಾನ ಮಾಡ್ಕೊಳ್ರಿ. ಶೋಭಾ, ಏನೇ ಇದು ಎಣ್ಣೆ ಎಲ್ಲ ಹಚ್ಚಿ ಅಂತ ಹೇಳ್ತಿದ್ದಾರೆ? ಸುಮ್ಮನೆ ಇರೋದೇ, ಗೊತ್ತಿಲ್ಲ ಥರ ಆಡ್ಬೇಡ. ಹಳ್ಳೆಣ್ಣೆ ಎಲ್ಲ ಹಚ್ಕೊಂತಾನೆ ಸ್ನಾನ ಮಾಡ್ಕೊಂತಾರೆ. ಶೋಭಾ, ಇವಾಗ ನಾನು ಸ್ನಾನ ಮಾಡ್ಬಿಟ್ಟಿದ್ದೀನಿ ಕಣೆ. ಸ್ನಾನ ಮಾಡಿದ್ರೆ ಇನ್ನೊಂದ್ಕಿತ ಮಾಡಬಾರ್ದಂತ ನನ್ನಪ್ಪಯ್ಯ. ಮೈಗೆಲ್ಲ ಎಣ್ಣೆ ಹಚ್ಕ ಹೇಳು. ಸೋಬಿ ನಡಿ, ಇರತ್ತೆ ಅಕ್ಕನ್ ಮಾತಾಡ್ಸ್ಕೊಂಬತ್ತೀನಿ. ಇನ್ನು ಅರ್ಧ ಗಂಟೆ ಆಗ್ಲಿ, ನಡಿ, ಏನ್ ತೊಂದ್ರೆ ಇಲ್ಲ. ಬರೀ ಸರ್ ನಾ ಪೂಜೆಗೆ ಹೊಂದಿಸ್ಕೊಂತಾನೆ ನಿಮ್ ಬಾವ. ಪುಟ್ಟಮ್ಮಿ ಯಾಕತ್ಕೆ? ಆ ಹುಡುಗ್ರಿಗೆ ಗೊತ್ತಾಗಲ್ಲ. ಎಲ್ಲ ಒಂದಿಷ್ಟು ಚಟಕಷ್ಟು ಹಚ್ಕೊಂತೇವಿ, ಸೇರ್ನಷ್ಟು ಬಿಸಿಗಿಕ್ಕಿ ಹಳ್ಳೆಣ್ಣೆ ಹೇಳ್ತೀನಿ. ಕೈ ಮೈಗೆಲ್ಲ ಚೆನ್ನಾಗಿ ತಿಕ್ಲಿ. ಆಯ್ತು ಹೇಳತ್ಕೆ. ಶೋಭಾ, ಏನಿದು? ನನಗೆ ನಿಜವಾಗ್ಲೂ ಎಣ್ಣೆ ಹಚ್ಬೇಡ ಶೋಭಾ. ವಿಜಯ್, ನೀವೇ ನೋಡಿದ್ರಲ್ಲ ನಿಮ್ಮೆದುರಿಗೆ ಅತ್ತೆ ಹೆಂಗ್ ಹೇಳಿದ್ರು ಅಂತ. ಅವ್ರು ಏನ್ ಹೇಳಿದ್ರು ಕೇಳಲ್ಲ. ಹಚ್ಕೋಬೇಕಂದ್ರೆ ಹಚ್ಕೋಬೇಕು. ಸ್ವಲ್ಪ ಹಚ್ತೀನಿ, ಬರ್ರಿ, ಜಾಸ್ತಿ ಏನ್ ಹಚ್ಚಲ್ಲ. ಯಪ್ಪ, ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಏನು ಆಗಲ್ಲ, ಬಂದ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮನೆ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ತುಂಬಾ ಕಷ್ಟಪಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ನಮ್ಮನೆ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತಾನೆ ಅದನ್ನು ತಪ್ಪದೇ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇವತ್ತು ಬಂದು ಪೂಜೆ ವಿಡಿಯೋ ಒಂದು ಮುಗಿಯುತ್ತೆ. ಆಮೇಲೆ ನಾಳೆ ಒಂದು ಲಾಸ್ಟ್ ವಿಡಿಯೋ ಬರುತ್ತೆ. ಆಮೇಲೆ ಹಬ್ಬ ಆದಮೇಲೆ ಹಬ್ಬದ ವಿಡಿಯೋ ಆಗ್ತಾ ಇದ್ದೀರಾ ಅನ್ಬೇಡಿ. ಸೊ ನಾಳೆ ಊಟ ಮಾಡೋದು, ಆಮೇಲೆ ಒಂದು ಸ್ವಲ್ಪ ಶೋಭಾ ಜೈದು ವಿಡಿಯೋ ಬರುತ್ತೆ.